ಇಲ್ಲಿವರೆಗೆ ನಾವು ನಮ್ಮ ವೈಫ್ ಅಂಡ್ ಹಸ್ಬೆಂಡ್ಗೆ ಐ ಲವ್ ಯು ಹೇಳಿದ್ವಲ್ಲ ಗೊತ್ತಿಲ್ಲ, ಬಟ್ ಟುಡೇ ವಿ ಆರ್ ಗೋಯಿಂಗ್ ಟು ಟೆಲ್ ಮನಿಗೆ ಐ ಲವ್ ಯು ಹೇಳಕ್ ಹೋಗ್ತಾ ಇದ್ದೀವಿ. ಬಿಕಾಸ್ ವ್ಯಾಲೆಂಟೈನ್ ಡೇ ಇದೆ, ಸ್ಪೆಷಲ್ ಡೇ ಇದೆ. ವಿ ಹ್ಯಾವ್ ಟು ಟೆಲ್ ಐ ಲವ್ ಯು ಟು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್. ಬಹಳಷ್ಟು ಜನಕ್ಕೆ ನಾನು ಹೇಳ್ತಿರ್ತೀನಿ, ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಅಂತ ಹೇಳ್ತಿದ್ರಲ್ಲ, ನಾನು ಒಂದೇ ಕೇಳ್ತೀನಿ, ನಮ್ಮ ಲೈಫಲ್ಲಿ ಎಲ್ಲ ಪ್ರೀತಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಸಿಗ್ಬೇಕಂದ್ರೆ ಹಣದಿಂದನೂ ಅದಕ್ಕೆ ಜಾಸ್ತಿ ಮಾಡೋಕ್ಕೆ ಪಾಸಿಬಿಲಿಟಿ ಇದೆ. ಯೋಚನೆ ಮಾಡಿ, ನಮ್ಮ ಲೈಫಲ್ಲಿ ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳಂಗಿದ್ರೆ ನಾನು ಇವತ್ತು ಹೇಳ್ತೀನಿ, ಇವತ್ತಿಂದ ನಾವೆಲ್ಲರೂ ದುಡ್ಡು ಇಲ್ಲದೆ ಒಂದು 10 ದಿನ ಬದುಕಕ್ಕಾಗತ್ತಾ? ಅದಕ್ಕೆ ಹೇಳ್ತಾರೆ ಒಂದು ಕಡೆ, ಮನಿ ಇಸ್ ಲೈಕ್ ಅ ಮಾಡರ್ನ್ ಆಕ್ಸಿಜನ್ ಅಂತೆ, ರೈಟ್? ಇನ್ನು ಕೆಲವರು ಹೇಳ್ತಾರೆ ಮನಿ ಇಸ್ ನಾಟ್ ಎವ್ರಿಥಿಂಗ್. ಓಹೋ ಗ್ರೇಟ್, ದಟ್ಸ್ ಅನದರ್ ಪೀಪಲ್ ಅವರಾಗೆ ಹೇಳುವಂಥ ಒಂದು ಸುಳ್ಳುಗಳು. ಏನು ಹೇಳ್ತಾರೆ? ಮನಿ ಇಸ್ ನಾಟ್ ಎವ್ರಿಥಿಂಗ್ ಇನ್ ಲೈಫ್. ಹಾಗಾದ್ರೆ ನಿಮ್ಮ ವೈಫ್ಗೆ ಇನ್ನು ಮುಂದೆ ಹೇಳ್ಬಿಡಿ, ಇದೇ ಡೈಲಾಗ್ನ ಹೇಳ್ಬಿಡಿ. ನಿಮ್ಮ ಮಗುನ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಅಥವಾ ನೀವು ಏನಾದ್ರು ಗ್ರಾಸರಿ ತಗೊಳಕ್ ಹೋಗೋದಾಗ ಆ ಗ್ರಾಸರಿ ಶಾಪ್ನವ್ನಿಗೆ ಹೇಳಿ ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಂತ. ಹೇಳಕ್ಕಾಗತ್ತಾ ನಮಗೆ? ಖಂಡಿತ ಹೇಳಕ್ಕಾಗಲ್ಲ. ಪ್ರೀತಿ ಮಾಡೋ ಕೆಲಸ ಪ್ರೀತಿ ಮಾಡುತ್ತೆ, ಮನಿ ಮಾಡೋ ಕೆಲಸ ಮನಿ ಮಾಡೇ ಮಾಡುತ್ತೆ. ನಿಮ್ಮ ಹೊರಗಡೆ ಎಕ್ಸ್ಟರ್ನಲ್ ವರ್ಲ್ಡ್ ಅಲ್ಲಿ ನಿಮ್ಗೊಂದು ರೆಸ್ಪೆಕ್ಟ್ ಬರಬೇಕು. ಹೊರಗಡೆ ವರ್ಲ್ಡ್ ನಿಮ್ಮನ್ನು ಪ್ರೀತಿಸ್ಬೇಕಪ್ಪ ಅಂದ್ರೆ ನಿಮ್ಮಲ್ಲಿ ಹಣ ಇರಲೇಬೇಕು. ಆ ಪ್ರೀತಿನ ತಂದುಕೊಡುವಂತ ಒಂದು ಮೂಲ ಎನರ್ಜಿ ಏನಪ್ಪಾ ಅಂದ್ರೆ ದಟ್ ಈಸ್ ಮನಿ. ಸೊ ಯು ಶುಡ್ ಲವ್ ಮನಿ. ದ ಪ್ರಾಬ್ಲಮ್ ಏನಂದ್ರೆ, ನಾವು ಹಣನ ಪ್ರೀತಿಸ್ತೇವೆ ಅಂದ ತಕ್ಷಣ ಬೇರೆನ ದೂಷಿಸ್ಬೇಕು ಅಥವಾ ದ್ವೇಷಿಸ್ಬೇಕು ಅಂತಲ್ಲ. ನೀವು ಹಣನೂ ಪ್ರೀತಿಸಿ, ನಿಮ್ಮ ಹೆಂಡತಿನೂ ಪ್ರೀತಿಸಿ, ನಿಮ್ಮ ಮಗುನ ಪ್ರೀತಿಸಿ, ನಿಮ್ಮ ಜಾಬ್ನು ಪ್ರೀತಿಸಿ. ಆದರೆ ಒಂದನ್ನ ಪ್ರೀತಿಸಕ್ಕೆ ಹೋಗಿ ಇನ್ನೊಂದನ್ನ ದೂಷಿಸಬೇಕು ಅಥವಾ ದ್ವೇಷಿಸಬೇಕು ಅನ್ನೋದು ಖಂಡಿತ ನಾವು ಹೇಳ್ತಾ ಇಲ್ಲ. ಸೊ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಹ್ಯಾವ್ ಟು ಡೂ ಇಟ್ ಆಲ್ ಪುಟ್ ಟುಗೆದರ್, ವಿ ಹ್ಯಾವ್ ಟು ಲವ್. ಸೊ ಅದರಲ್ಲಿ ದುಡ್ಡಿಗೂ ನಾವು ಪ್ರೀತಿಸೋದನ್ನ ಕಲೀಲೇಬೇಕು, ರೈಟ್? ಬಟ್ ಇವತ್ತು ನಾವು ನೋಡೋಣ, ಯಾಕೆ ಬಹಳಷ್ಟು ಫ್ಯಾಮಿಲಿಗಳಲ್ಲಿ, ಕಪಲ್ಸ್ಗಳಲ್ಲಿ ಕಾಮನ್ ಮಿಸ್ಟೇಕ್ಗಳು ಏನು ಮಾಡ್ತಾರೆ ಹಣದ ವಿಷಯದಲ್ಲಿ, ಯಾಕೆ ಒಂದು ಫೈನಾನ್ಷಿಯಲ್ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತಾ ಇದೆ ಅನ್ನೋದಕ್ಕೆ ಕೆಲವೊಂದು ನಾನು ಐಡೆಂಟಿಫೈ ಮಾಡಿ ತೋರಿಸ್ತಾ ಇದ್ದೀನಿ. ದ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಮೇಡ್ ಬೈ ದಿ ಕಪಲ್ಸ್. ಒಂದು, ಟೂ ಮೆನಿ ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್. ಬಹಳಷ್ಟು ಜನ ನಾನು ನೋಡಿದ್ದೀನಿ, ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ, ಒಳ್ಳೊಳ್ಳೆ IT ಜಾಬಲ್ಲಿ ಇರ್ತಾರೆ. ದ ಮೂಮೆಂಟ್ ದೆ ಗೆಟ್ ಇನ್ ಟು ದ ಜಾಬ್, ಎಲ್ಲರೂ ಮಾಡೋದೇನು ಗೊತ್ತಾ? ದ ಮೋಸ್ಟ್ ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕಾಸ್ಟ್ಲಿ ಗ್ಯಾಜೆಟ್ಸ್ಗಳನ್ನ ಬೈ ಮಾಡೋದಾಗಿರ್ಬೋದು, ಅಥವಾ ವೀಕೆಂಡ್ಗಳಲ್ಲಿ ಎಕ್ಸ್ಪೆನ್ಸಿವ್ ಹಾಲಿಡೇ ಹೋಗೋದಾಗಿರ್ಬೋದು, ಅಥವಾ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಮಾಡೋದಾಗಿರ್ಬೋದು. ಅಂದ್ರೆ ಅವ್ರ ಬಜೆಟ್ಗೆ ಅದು ಸೂಟ್ ಆಗಲ್ಲ, ಬಟ್ ಆದ್ರೂ ದೇ ವಿಲ್ ಡೂ ಇಟ್ ಆಲ್ ದ ಥಿಂಗ್ಸ್ ಬಿಕಾಸ್ ಅವ್ರಿಗೆ ಈಸಿಯಾಗಿ ಕೆಲವೊಂದು ಕ್ರೆಡಿಟ್ ಕಾರ್ಡ್ಗಳು ಸಿಕ್ಕಿರೋದ್ರಿಂದ ವಿತೌಟ್ ಥಿಂಕಿಂಗ್ ದೇ ಕೀಪ್ ಸ್ವೈಪಿಂಗ್ ದೋಸ್ ಕ್ರೆಡಿಟ್ ಕಾರ್ಡ್ಸ್. ಸೊ ಅದೊಂದು ರೀಸನ್ ಇರ್ಬೋದು. ಎರಡನೇದು ಇಂಪಾರ್ಟೆಂಟ್, ಅದೇ ಟೋಲ್ಡ್ ಯು, ಓವರ್ ಎಕ್ಸ್ಪೋಜರ್ ಆಫ್ ಲೋನ್ಸ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್. ಇವತ್ತು ಎಲ್ಲಾ IT ಕಂಪ್ನಿಗಳಲ್ಲಿ ಒಳ್ಳೊಳ್ಳೆ MNC ಮಲ್ಟಿ ನ್ಯಾಷನಲ್ ಕಂಪ್ನಿ ಕೆಲಸ ಮಾಡಿದ ತಕ್ಷಣ ಎಲ್ಲಾ ಕಂಪ್ನಿದವ್ರು ನಿಮ್ಗೆ ಫೋನ್ ಮಾಡಿಬಿಟ್ಟು ನಿಮಗೆ ಸ್ಪೆಷಲ್ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದೀವಿ, ಸ್ಪೆಷಲ್ ಲೋನ್ ಸಿಗ್ತಾ ಇದೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ದೇ ಆರ್ ಬಂಬಾರ್ಡಿಂಗ್ ವಿತ್ ಲಾಟ್ ಆಫ್ ಮಾರ್ಕೆಟಿಂಗ್. ನಾವು ಎಲ್ಲೋ ಒಂದ್ ಕಡೆ ಅದಕ್ಕೆ ಟ್ರಾಪ್ ಆಗ್ಬಿಟ್ಟು ಇವತ್ತು ಜಾಸ್ತಿ ಖರ್ಚು ಮಾಡ್ತಾ ಇದೀವಿ. ವಿ ಆರ್ ನಾಟ್ ಗೆಟಿಂಗ್ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ನಮ್ಮ ಖರ್ಚು ಮಾಡೋದನ್ನ ಟ್ರ್ಯಾಕ್ ಮಾಡಕ್ ಆಗದಿರೋ ಲೆವೆಲ್ ಖರ್ಚು ಮಾಡ್ತಾ ಇದೀವಿ. ಇನ್ನೂ ಕೆಲವೊಬ್ರು ಯಾಕೆ ಪ್ರಾಬ್ಲಮ್ ಇದ್ದಾರೆ ಅಂದ್ರೆ, ಇನ್ವೆಸ್ಟ್ಮೆಂಟ್ಗಳು ಮಾಡಿದಾರೆ, ಮಾಡಿಲ್ಲ ಅಂತಲ್ಲ, ಬಟ್ ಯಾವುದೇ ತರ ಒಂದು ಪ್ರಾಪರ್ ಪ್ಲಾನಿಂಗ್ ಇಲ್ಲಾರ್ದೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಫ್ಯಾನ್ಸಿ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೇಳ್ತಾರೆ ವಿತಿನ್ 1 year ಅಲ್ಲಿ ನಿಮ್ದು ಡಬಲ್ ಆಗುತ್ತೆ ಅಂತ ತಕ್ಷಣ ದೇ ವಿಲ್ ಗೋ ಅಂಡ್ ಇನ್ವೆಸ್ಟ್. Nowadays people are talking about lot of shortcut investments also. I don't want to mention the name, but people always looking at quick money ಮಾಡುವಂಥದ್ದು ಆಪ್ಷನ್ಸ್ಗಳು ಏನಿದೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಒಂದು ರೀಸನ್ ಇದೆ. ಇನ್ನೂ ಕೆಲವರು ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ದೇ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆನ್ಸ್ ಆಫ್ ಎಮರ್ಜೆನ್ಸೀಸ್ ಅಂಡ್ ಇನ್ಶೂರೆನ್ಸ್. ಇನ್ ಕೇಸ್ ಆಫ್ ಡೆತ್ ಆದಾಗ, ಡಿಸೆಬಿಲಿಟಿ ಆದಾಗ, ಲಾಸ್ ಆಫ್ ಇನ್ಕಮ್ ಆದಾಗ ಅದನ್ನ ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ ಏನೂ ಪ್ಲಾನಿಂಗ್ ಇಲ್ಲ. ಸೊ ಅಂತ ಟೈಮಲ್ಲೂ ಅದೊಂದು ಮಾಡುವಂಥ ಒಂದು ಕಾಮನ್ ಮಿಸ್ಟೇಕ್ಸ್ ಬಹಳಷ್ಟು ಜನ ಕಪಲ್ಸ್ ಅಲ್ಲಿ ನೋಡ್ತಾ ಇದ್ದೀನಿ. ದೆನ್ ಲ್ಯಾಕ್ ಆಫ್ ಗೋಲ್ ಸೆಟ್ಟಿಂಗ್ ಅಂಡ್ ಪ್ಲಾನಿಂಗ್. ಅದೇ ಟೋಲ್ಡ್ ಯು, ಮೋಸ್ಟ್ ಆಫ್ ದ ಪೀಪಲ್ ದೇ ಫೇಲ್ ಟು ಪ್ಲಾನ್. ಸಂಪಾದನೆ ಮಾಡೋದು ಹಣ, ಇನ್ಕಮ್ನ ಅವರು ವೆಲ್ತ್ ಅನ್ಕೊಂಡಿದ್ದಾರೆ. ಇನ್ಕಮ್ ಇಸ್ ನಾಟ್ ಯುವರ್ ವೆಲ್ತ್. ವಾಟ್ ಯು ಸೇವ್ ಮನಿ, where do you invest that money, that will create the wealth. ನೀವು ಸಂಪಾದನೆ ಮಾಡೋದು ಯಾವತ್ತು ವೆಲ್ತ್ ಆಗಲ್ಲ. ಸಂಪಾದನೆ ಮಾಡೋದು ಯುವರ್ ಇನ್ಕಮ್. ಯು ಆರ್ ಅರ್ನಿಂಗ್ ಬಿಕಾಸ್ ಯು ಆರ್ ವರ್ಕಿಂಗ್ ಇನ್ ಅಂಡರ್ someone ಅಥವಾ ಯು ಆರ್ ವರ್ಕಿಂಗ್ ಫಾರ್ ಸಮ್ ಆರ್ಗನೈಸೇಷನ್. ಸೊ ಇನ್ಕಮ್ ವಿಲ್ ನೆವರ್ ಬಿ ಯುವರ್ ವೆಲ್ತ್. ಅದೇ ಇನ್ಕಮ್ ಅಲ್ಲಿ ನೀವು ಏನನ್ನು ತೆಗೆದಿಡ್ತಾ ಇದ್ದೀರಾ, ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಪ್ಲಾನ್ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಫ್ಯೂಚರ್ ವೆಲ್ತ್ ನ ಅದು ಕ್ರಿಯೇಟ್ ಮಾಡಕ್ ಹೋಗ್ತಾ ಇದೆ. ಸೊ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. ಇನ್ನೂ ಕೆಲವರು ಇರ್ತಾರೆ, ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡುತ್ತೆ ಅಂದ್ರೆ ಲಾಸ್ಟ್ ಮಿನಿಟ್ ಜಂಪ್ ಮಾಡ್ತಾರೆ.
ಯಾಕಂದ್ರೆ ಗೌರ್ಮೆಂಟ್ ಅಂಡರ್ ATC ನಮ್ಗೆ ಕೊಟ್ಟಿರುತ್ತೆ. ಕೆಲವರು ಇಯರ್ ಒಳಗಡೆ ನೀವು ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಬೆನಿಫಿಟ್ ಸಿಗ್ತಾ ಅಂದಾಗ ಲಾಸ್ಟ್ ಮೂಮೆಂಟ್ಸ್ ಅನ್ನು ತಗೊಂಡು ಹೋಗ್ಬಿಟ್ಟು ಇನ್ನೇನು 31st of March ಬೆಳಿಗ್ಗೆ ಬಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ ಇನ್ವೆಸ್ಟ್ ಮಾಡಕ್ಕಂತೇಳಿ. ಸೊ ಲಾಸ್ಟ್ ಮೂಮೆಂಟ್ ಎಂಟ್ರಿ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ ಆಲ್ವೇಸ್ ಇಟ್ ಇಸ್ ಅ ಬ್ಯಾಡ್ ಎಂಟ್ರಿ ಓನ್ಲಿ. ಇದು ಒಂದು ಕಾಮನ್ ಮಿಸ್ಟೇಕ್ಸ್ ಅಂತ ಹೇಳ್ತಾ ಇದ್ದೀನಿ. ನಮಗೆ 12 months ಟೈಮ್ ಇರುತ್ತೆ, 365 days ಟೈಮ್ ಇರುತ್ತೆ. ಅದನ್ನು ಯೋಚನೆ ಮಾಡದೆ ನೆಗ್ಲೆಕ್ಟ್ ಮಾಡಿ ಕೇರ್ಲೆಸ್ನೆಸ್ ಮಾಡಿ ಲಾಸ್ಟ್ ಮೂಮೆಂಟ್ ಮಾಡುವಂತ ಒಂದು ಕಾಮನ್ ಮಿಸ್ಟೇಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಯಾರೋ ಒಬ್ರು ರಿಲೇಷನ್ ಇರ್ತಾರೆ, ಅವರು ಯಾವುದೋ ಕಂಪ್ನಿ ಒಂದು ಏಜೆನ್ಸಿ ಮಾಡ್ತಿರ್ತಾರೆ. ಇನ್ನೂ ಕೆಲವರು ಬರ್ತಾರೆ, ಅವ್ರದ್ದು ಯಾವುದೋ ಒಂದು ಕಂಪ್ನಿನಲ್ಲಿ ರೀಸೆಂಟ್ಲಿ ಒಂದು ಬಿಸ್ನೆಸ್ ಶುರು ಮಾಡಿರ್ತಾರೆ. ನಿಮಗೆ ಎಮೋಷ್ನಲ್ ಆಗಿ ಅವ್ರು ಪುಷ್ ಮಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲೂ ನಾವು ಬೇರೆ ವಿಧಿರ್ಲಾರ್ದೆ ಅವ್ರಿಗೆ ಇಲ್ಲ ಅಂತ ಹೇಳಕ್ ಆಗ್ದೇನೆ ವಿಲ್ ಎಂಡ್ ಅಪ್ ಬೈಯಿಂಗ್ ಸಚ್ ಪ್ರಾಡಕ್ಟ್ಸ್. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಕಾಮನ್ ಮಿಸ್ಟೇಕ್. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ಟುಡೇ ವಿ ಆರ್ ಓವರ್ಲೋಡೆಡ್ ವಿತ್ ಇನ್ಫಾರ್ಮೇಶನ್ ಆ್ಯಂಡ್ ಮಾರ್ಕೆಟಿಂಗ್. ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿವಿಗಳಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಷ್ಟೊಂದು ಪ್ರಾಡಕ್ಟ್ಗಳು ಇವತ್ತು ನಮಗೆ ಪ್ರಮೋಟ್ ಮಾಡ್ತಾ ಇರ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ವಿ ಬಿಕಮ್ ಸೋ ಮಚ್ ಇನ್ಫ್ಲುಯೆನ್ಸ್ ವಿತ್ ಸಚ್ ಮಾರ್ಕೆಟಿಂಗ್, ಫೈನಲಿ ವಿಲ್ ಎಂಡ್ ಅಪ್ ಬೈಯಿಂಗ್ ದೋಸ್ ಪ್ರಾಡಕ್ಟ್ಸ್. ಸೊ ಇಫ್ ಯು ಸಿ ಆಲ್ ದ ಥಿಂಗ್ಸ್, ಮೋಸ್ಟ್ ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಸ್ ಬೈ ದಿ ಕಪಲ್, ಅಥವಾ ಹಸ್ಬೆಂಡ್ ಮಾಡಿರ್ಬೋದು, ವೈಫ್ ಮಾಡಿರ್ಬೋದು, ಅಥವಾ ಜೊತೆಗೂ ಮಾಡಿರ್ಬೋದು. ಬಟ್ ದೀಸ್ ಆರ್ ದ ಕಾಮನ್ ಮಿಸ್ಟೇಕ್ಸ್ ವಾಟ್ ಐ ಹ್ಯಾವ್ ಸೀನ್ ಇನ್ ದ ಇನ್ವೆಸ್ಟ್ಮೆಂಟ್ ವರ್ಲ್ಡ್. ಸೊ ಹಾಗಾದ್ರೆ ಸರ್ ಇವತ್ತು ನಾವು ಈ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿ ನಾವು ಹೇಗೆ ಪ್ಲಾನ್ ಮಾಡಬೇಕು ಅಂತ ಕೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇನ್ ದ ಇನ್ವೆಸ್ಟ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 2 ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಕೇಳಲೇಬೇಕು. ಒಂದು ಪರ್ಪಸ್, ಇನ್ನೊಂದು ಎಷ್ಟು ಟೈಮ್ ಪೀರಿಯಡ್. ಇವೆರಡು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಮಾಡಬೇಕು. ಸರ್ ಏನೇನು ಪರ್ಪಸ್ ಇರುತ್ತೆ? ಕೆಲವರಿಗೆ ಸರ್ ಐ ವಾಂಟ್ ಟು ಕ್ರಿಯೇಟ್ 1 crore ಆಫ್ ಮೈ ಅಸೆಟ್ಸ್, 1 crore ಆಫ್ ಮೈ ಲಿಕ್ವಿಡ್ ಅಸೆಟ್ಸ್, ದಟ್ ಕ್ಯಾನ್ ಬಿ ಒನ್ ಆಫ್ ದ ಪರ್ಪಸ್ ಇರ್ಬೋದು. ಇನ್ನೊಂದು ಪರ್ಪಸ್ ಏನಿರ್ಬೋದು, ಸರ್ ಐ ವಾಂಟ್ ಟು ಹ್ಯಾವ್ ಮೈ ಓನ್ ಡ್ರೀಮ್ ಹೌಸ್ ವಿತ್ ಮೈ ಓನ್ ಮನಿ ವಿತೌಟ್ ಟೇಕಿಂಗ್ ಲೋನ್, ದಟ್ ಕ್ಯಾನ್ ಬಿ ದ ಒನ್ ಪರ್ಪಸ್ ಇರ್ಬೋದು. ಇನ್ನೂ ಕೆಲವರಿಗೆ ಏನ್ ಹೇಳುತ್ತೆ, ಸರ್ ಐ ವಾಂಟ್ ಟು ಗಿವ್ ದ ಬೆಸ್ಟ್ ಎಜುಕೇಶನ್ ಟು ಮೈ ಚಿಲ್ಡ್ರನ್, ದಟ್ ಕ್ಯಾನ್ ಬಿ ಒನ್ ಆಫ್ ದಿ ಪರ್ಪಸ್ ಇರ್ಬೋದು. ಇನ್ನೂ ಕೆಲವರು ಇರ್ತಾರೆ, ಸರ್ ಐ ವಾಂಟ್ ಟು ಹ್ಯಾವ್ ಅ ಪೀಸ್ಫುಲ್ ರಿಟೈರ್ಮೆಂಟ್ ಲೈಫ್, I don't want to depend on my children, I don't want to depend on anybody, I want to have a peaceful retirement life ಅಂತ ಹೇಳ್ತಾರಲ್ಲ, ಅದು ಒಂದು ಪರ್ಪಸ್ ಆಗಿರ್ಬೋದು. ಇನ್ನೂ ಕೆಲವೊಂದು ಪರ್ಪಸ್ಗಳು ಏನಂದ್ರೆ ವೆಕೇಶನ್ ಹೋಗುವಂಥದ್ದಾಗಿರ್ಬೋದು, ಅಥವಾ ಒಳ್ಳೆ ಕಾರ್ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಅವ್ರದ್ದೊಂದು ಡ್ರೀಮ್ ಪ್ರಾಜೆಕ್ಟ್ನ ಶುರು ಮಾಡೋದಾಗಿರ್ಬೋದು, ಅಥವಾ ಚಾರಿಟಿ ಮಾಡೋದಾಗಿರ್ಬೋದು. ಸೊ ದೇರ್ ಆರ್ ಡಿಫ್ರೆಂಟ್ ಪರ್ಪಸಸ್ ಇರುತ್ತೆ. ಅದೇ ಹಸ್ಬೆಂಡ್ ಅಂಡ್ ವೈಫ್ ನೀವು ಮಾಡಬೇಕಾಗಿರೋದಿಷ್ಟೇ, ವಾಟ್ ಈಸ್ ಯುವರ್ ಪರ್ಪಸ್ ಆಫ್ ಇನ್ವೆಸ್ಟ್ಮೆಂಟ್? Today you have to list out that. If you don't list out that purpose alla, it will never fulfill. Always you will end up doing the wrong investment only. So most of the people and common ಆಗಿ ನೋಡಿರೋದೇನಂದ್ರೆ, ಒಂದು ಸರ್ವೆ ಪ್ರಕಾರ ಹೇಳುತ್ತೆ, ಯಾರು ಅವರ ಪರ್ಪಸ್ ಮತ್ತು ಗೋಲ್ಸ್ ಗಳನ್ನ ಬರೆದಿಟ್ಕೊಂಡಿದಾರಲ್ಲ ಅವ್ರದ್ದು ಇನ್ಕಮ್ ಜಾಸ್ತಿ ಆಗಿದೆ and they are able to achieve goals very effectively in a short period. If you don't write down your purpose, if you don't write down your goals, what will happen? You will do many mistakes, and more than mistakes, you will also lose out major important time of your life. So ಹಾಗಾಗಿ ಇವತ್ತಿಂದ ಅದೇ ಕಪಲ್ ನೀವು ಮಾಡಬೇಕಾಗಿರೋದು, you have to sit down and write down your goals. Sir ಅದನ್ನ ಮಾಡಷ್ಟು ನಮ್ಮ ಅಗೇನ್ when we start doing that, again difference of opinion ಬರುತ್ತೆ. The best thing what you can do is you can sit with your financial advisor, you sit with your wealth doctor, he will guide you how to do that. It is very simple methods, we can do that. So ಹೀಗಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಶುರು ಮಾಡೋಕ್ಕಿಂತ ಮುಂಚೆ we should understand the purpose and how much time we are going to give to achieve this, how much time we have to achieve these goals. ಇವೆರಡು ನಾವು ಇಂಪಾರ್ಟೆಂಟ್ ಆಗಿ ಮಾಡ್ಕೊಂಡ್ರೆ rest everything will be taken care. Thank you for watching this video. Please subscribe it, share it, like it, or press the bell icon button for regular updates. If you have any questions, kindly write into the comment section. Thank you.